2022ರಿಂದ ನಡೆಯುತ್ತಿರುವ ಉಕ್ರೇನ್ ರಷ್ಯಾ ಯುದ್ಧ ಹಾಗೂ ಇರಾನ್ ಮೇಲಿನ ಇಸ್ರೇಲ್ ಯುಎಸ್ಎ ದಾಳಿಯ ಬಗೆಗೆ ಡೊನಾಲ್ಡ್ ಟ್ರಂಪ್ ಮತ್ತು ವ್ಲಾದಿಮಿರ್ ಪುತಿನ್ ಫೋನ್ನಲ್ಲಿ ಮಾತನಾಡಿದರು. ಎರಡು ದೊಡ್ಡ ಅಣ್ವಸ್ತ್ರಗಳ ದೇಶಗಳ ಆಳು ಮುಖ್ಯರ ಮಾತುಕತೆಯ ಬಳಿಕ ಪುತಿನ್ ಅವರು ಟ್ರಂಪರಿಗೆ ತೀರಾ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಎಂದು ಕ್ರೆಮ್ಲಿನ್ನಿಂದ ಯೂರಿ ಉಶಾಕೋವ್ ತಿಳಿಸಿದ್ದಾರೆ. 90 ನಿಮಿಷಗಳ ಕಾಲ ಇಬ್ಬರು ನಾಯಕರು ಫೋನಿನಲ್ಲಿ ಮಾತನಾಡಿದರು. ಯುದ್ಧದ ಬಗೆಗೆ ಟ್ರಂಪರ ಉಡಾಫೆ ಮಾತುಗಳನ್ನು ಖಂಡಿಸಿದ ಪುತಿನ್ ಅವರು, ನಿಮ್ಮಿಂದಾಗಿ ನಿಮ್ಮ ದೇಶ ಮಾತ್ರವಲ್ಲ, ಇಡೀ ಜಗತ್ತು ದುಷ್ಪರಿಣಾಮಗಳನ್ನು ಕಾಣಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇರಾನ್ ಮೇಲೆ ಯುಎಸ್ಎ ದಾಳಿ ಮಾಡಿದ ಬಳಿಕ ಅದು ಸಾಕಷ್ಟು ಮಿತ್ರ ದೇಶಗಳನ್ನು ಕಳೆದುಕೊಂಡಿದೆ. ಇದೀಗ ಜರ್ಮನಿಯ ಚಾನ್ಸಲರ್ ಫ್ರೈಡ್ರಿಕ್ ಮರ್ಜ್ ಅವರು ಇರಾನಿನ ಧೀರೋದಾತ್ತ ನಡೆಯನ್ನು ಶ್ಲಾಘಿಸಿರುವುದಲ್ಲದೆ ಟ್ರಂಪ್ರ ಹೊಣೆಗೇಡಿತನವನ್ನು ಖಂಡಿಸಿದ್ದಾರೆ. ಮೇ 9ರಂದು ಪ್ರತಿ ವರ್ಷ ಮಾಸ್ಕೋದಲ್ಲಿ ನಾಜಿ ವಿರುದ್ಧದ ಗೆಲುವಿಗಾಗಿ ವಿಕ್ಟರಿ ಡೇ ಆಚರಿಸಲಾಗುತ್ತದೆ. ಅಂದು ಯುದ್ಧದ ವಿರಾಮ ಇರುತ್ತದೆ. ಯುಎಸ್ಎ ಕುಮ್ಮಕ್ಕಿನಿಂದ ಉಕ್ರೇನ್ ಅಂದು ದಾಳಿ ನಡೆಸುವ ಹೇಳಿಕೆಯನ್ನ ನೀಡಿದೆ. ಹಾಗೇನಾದರೂ ಆದರೆ ಅತಿ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಪುತಿನ್ ರವರು ಟ್ರಂಪ್ರಿಗೆ ಎಚ್ಚರಿಕೆಯನ್ನ ನೀಡಿದ್ದಾಗಿಯೂ ವರದಿಯಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಾಸ್ಕೋ.